ಈ ಒಂದು ಹೃದಯಾಘಾತಕ್ಕೆ ಕಾರಣ ಕೊರೋನಾ ಲಸಿಕೆನಾ? ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥವರ ಸಂಖ್ಯೆ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಹೆಚ್ಚಾಗ್ತಿದೆ, ಈ ಒಂದು ಹೃದಯಾಘಾತಕ್ಕೆ ಕಾರಣ ಕೊರೋನಾ ಲಸಿಕೆನಾ ಅನ್ನುವಂತಹ ಒಂದಷ್ಟು ಕ್ವಶನ್ಸ್ಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಕೊರೋನಾ ಲಸಿಕೆ ಹಠಾತ್ ಹೃದಯಾಘಾತಕ್ಕೆ ಕಾರಣವಾಗ್ತಿದ್ಯಾ? ಹೃದಯಾಘಾತಕ್ಕೆ ನಾವು ತೆಗೆದುಕೊಂಡಂತಹ ಕೊರೋನಾ ಲಸಿಕೆ ಎಷ್ಟರ ಮಟ್ಟಿಗೆ ಕಾರಣವಾಗ್ತಿದೆ? ಹಾಸನ ಜಿಲ್ಲೆ ಒಂದರಲ್ಲೇ 20ಕ್ಕೂ ಅಧಿಕ ಹೃದಯಾಘಾತದ ಪ್ರಕರಣಗಳು ಕೇವಲ 1-2 ತಿಂಗಳುಗಳ ಆಸುಪಾಸಿನಲ್ಲಿ ನಡೆದಿರೋದಕ್ಕೆ ಕಾರಣ ಏನು? ಹೃದಯಾಘಾತಕ್ಕೆ ಕಾರಣ ಏನು? ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಈ ಒಂದಷ್ಟು ವಿಡಿಯೋಗಳು ಇಷ್ಟವಾಗುತ್ತೆ ಅಂತಂದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ವಿಮ್ಲಾ ನಾಗರಾಜ್. ಹೌದು ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಕೊರೋನಾ ಲಸಿಕೆ ಈಗ ಆಗ್ತಿರ್ತಕ್ಕಂಥ ಹೃದಯಾಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಇಡೀ ವಯಸ್ಸಿನವರೇ ತುಂಬಾ ಜನ ಇದೀಗ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಒಂದು ಕೊರೋನಾ ಲಸಿಕೆ ಹೃದಯಾಘಾತಕ್ಕೆ, ಅದರಲ್ಲೂ ಇಳಿ ವಯಸ್ಸಿನವರ ಹೃದಯಾಘಾತಕ್ಕೆ ಕಾರಣವಾಗ್ತಿದ್ಯಾ ಅನ್ನುವಂಥದ್ದು ಇವತ್ತಿನ ಕ್ವಶನ್ಸ್. ಹೌದು ಸ್ನೇಹಿತರೆ, 18ರಿಂದ 45 ವರ್ಷ ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರಿಗೆ ಹಠಾತ್ ಹೃದಯಾಘಾತ ಸಂಭವಿಸ್ತಾ ಇದೆ. ಹೌದು, ಈ ಮರಣಗಳಿಗೆ ನಿಜಕ್ಕೂ ಕೂಡ ಈ ಒಂದು ಕೊರೋನಾ ಲಸಿಕೆ ಕಾರಣನಾ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ. ಹೌದು, 2023ರ ಮೇನಿಂದ ಆಗಸ್ಟ್ 19ರವರೆಗೂ ಕೂಡ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 47 ತೃತೀಯ ಆರೈಕೆ ಆಸ್ಪತ್ರೆಯಲ್ಲಿ ಈ ಒಂದು ಅಧ್ಯಯನವನ್ನ ನಡೆಸಲಾಗಿದೆ. ಹೌದು, ಅಕ್ಟೋಬರ್ 2021ರಿಂದ ಮಾರ್ಚ್ 2023ರವರೆಗೆ ಹಠಾತ್ ಅಂತ ಮರಣ ಹೊಂದಿದ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ನಡೆಸಲಾಗಿದೆ. ಈ ಅಧ್ಯಯನದಿಂದ ಕೋವಿಡ್-19 ವ್ಯಾಕ್ಸಿನೇಷನ್ ಯುವ ವಯಸ್ಕರಲ್ಲಿ ಹಠಾತ್ ಸಾವಿನ ಅಪಾಯವನ್ನ ಹೆಚ್ಚಲ್ಲ ಅಂತ ಕೂಡ ಸಾಬೀತಾಗಿದೆ. ಹಾಗಾದ್ರೆ ಈ ಒಂದು ಹಠಾತ್ ಹೃದಯಾಘಾತಗಳಿಗೆ ಕಾರಣವೇನು? ಈಗ ಕೊರೋನಾ ಲಸಿಕೆ ಈ ಹೃದಯಾಘಾತಗಳಿಗೆ ಕಾರಣ ಅಲ್ಲ ಅಂತ ಹೇಳಿದ್ರೆ, ಈಗ ಇಳಿ ವಯಸ್ಸಿನವರೇನೆ, ಅದರಲ್ಲೂ 18ರಿಂದ 40 ವರ್ಷ ವಯಸ್ಸಿನವರೇನೆ ಸಾಯ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಏನು ಅಂತ ಕೂಡ ನೀವು ಕೇಳಬಹುದು. ಇದರ ಬಗ್ಗೆ ನಿಜಕ್ಕೂ ಕೂಡ ಅಧ್ಯಯನ ಸಮಿತಿ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದೆ. ಯಾಕಂತಂದ್ರೆ ಹಾಸನ ಜಿಲ್ಲೆಯಲ್ಲೇ 20ಕ್ಕೂ ಅಧಿಕ ಹೃದಯಾಘಾತ ಪ್ರಕರಣಗಳು ಕೇವಲ 1 ತಿಂಗಳ ಅಂತರದಲ್ಲಿ ಆಗಿದೆ. ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಹೊಡೆತ ಅಂತ ಹೇಳಬಹುದು. ಎಲ್ರಿಗೂ ಕೂಡ ಶಾಕಿಂಗ್ ಆಗುತ್ತೆ ಅಂತ ಹೇಳಬಹುದು. ಹಾಗಾದ್ರೆ ದೇಶವನ್ನೇ ಬೆಚ್ಚಿ ಬೆಳೆಸಿದಂತಹ ಇನ್ನೊಂದು ಸಾವು ಯಾವ್ದಪ್ಪ ಅಂತ ಹೇಳಿದ್ರೆ, 42ನೇ ವಯಸ್ಸಿಗೆ ಶಫಾಲಿ ಜರಿವಾಲಾ ಅನ್ನೋರು ಹೃದಯಾಘಾತಕ್ಕೆ ಬಲಿಯಾಗ್ತಾರೆ. ಇವರ ಒಂದು ಸಾವಿನ ನಂತರ ದೇಶದಲ್ಲಿ ಕೊರೋನಾ ಲಸಿಕೆಯ ಒಂದು ಶಬ್ದ ಅಥವಾ ಒಂದು ಸೌಂಡು ಜಾಸ್ತಿ ಆಗುತ್ತೆ. ಇದರಿಂದನೇ ಹೃದಯಾಘಾತ ಆಗ್ತಿರೋದು ಅಂತ. ಬಟ್ ಅಧ್ಯಯನಗಳ ಪ್ರಕಾರ ಕೊರೋನಾ ಲಸಿಕೆಯಿಂದ ಸಾವುಗಳು ಸಂಭವಿಸ್ತಾ ಇಲ್ಲ. ಹಾಗಾದ್ರೆ ಹಠಾತ್ ಹೃದಯಾಘಾತಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಬೇರೆ ಏನೂ ಇಲ್ಲ, ನಮ್ಮ ಜೀವನ ಶೈಲಿನೇ ಈ ಒಂದು ಹೃದಯಾಘಾತಕ್ಕೆ ಕಾರಣ ಅಂತ ಹೇಳಬಹುದು. ಹೌದು, ಇದರ ಜೊತೆಗೆ ನಮ್ಮ ಒಂದು ಅನುವಂಶಿ ಕಾರಣಗಳು ಕೂಡ ಇದಕ್ಕೆ ಕಾರಣವಾಗಬಹುದು. ಅಲ್ಲದೆ ಈ ಒಂದು ಜನರೇಷನ್ ಅಲ್ಲಿ ಹೆಂಗಾಗ್ತಿದೆ ಅಂತ ಹೇಳಿದ್ರೆ, ಟೈಮ್ ಟು ಟೈಮ್ ನಾವು ಊಟವನ್ನ ತಿನ್ನೋದಿಲ್ಲ. ಜಂಕ್ ಫುಡ್ಗಳು ಅಂತ ಅಂದ್ರೆ ವಿಪರೀತ ಜಂಕ್ ಫುಡ್ಗಳು ತಿಂತೀವಿ. ಕೋಕೋ ಕೋಲಾ ಇರಬಹುದು, ಸ್ಪ್ರೈಟ್ ಇರಬಹುದು, ಈ ರೀತಿಯ ತಂಪು ಪಾನೀಯಗಳ ಮೊರೆ ಹೋಗ್ತೀವಿ. ಸ್ಮೋಕಿಂಗು, ಡ್ರಿಂಕಿಂಗು, ಎಂಜಾಯ್ಮೆಂಟ್ ಹೆಸರಲ್ಲಿ ಏನೇನೆಲ್ಲ ಮಾಡಬಾರ್ದು ಎಲ್ಲಾನು ಕೂಡ ನಮ್ಮ ಈ ಜೀವನ ಶೈಲಿಯಲ್ಲಿ ನಾವು ಅಳವಡಿಸ್ಕೊಂಡು ಬಿಟ್ಟಿದೀವಿ. ಎಣ್ಣೆ ಹೊಡೆದ್ರೇನೆ ನಾವು ದೊಡ್ಡ ಶ್ರೀಮಂತರು, ಬೀಡಿ ಸಿಗರೇಟ್ ಸೇದಿದ್ರೆ ಸ್ಟೈಲಿಶು, ಈ ರೀತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಸೊ ಜೀವನ ಶೈಲಿನೇ ನಮ್ಮ ಈ ಒಂದು ಸಾವಿಗೆ ಕಾರಣ ಅನ್ನೋದು ಈಗ ಅಧ್ಯಯನಗಳ ಪ್ರಕಾರ ಸಾಬೀತಾಗಿರುವಂಥದ್ದು. ಸೊ ನಮ್ಮ ಆಹಾರ ಕ್ರಮ ಆಗಿರಬಹುದು, ನಮ್ಮ ಜೀವನ ಶೈಲಿ ಆಗಿರಬಹುದು, ಎಲ್ಲವೂ ಕೂಡ ನಮ್ಮ ದೇಹದ ಅಂಗಾಂಗಗಳ ಮೇಲೆ ಹೊಡೆತವನ್ನ ಬೀಳುತ್ತೆ, ಹೊಡೆತವನ್ನ ಹಾಕುತ್ತೆ ಅನ್ನೋದು ನಿಜಕ್ಕೂ ಕೂಡ ದುರದೃಷ್ಟಕರ ವಿಷಯ ಅಂತ ಹೇಳಬಹುದು. ಯಾಕಂತ ಅಂದ್ರೆ ಈಗ ಲೈಫ್ ಸ್ಟೈಲ್ ತುಂಬಾ ಹಾಶ್ ಆಗಿದೆ. ನಾವು ಹಿಂಗಿರ್ಬೇಕು, ಹಂಗಿರ್ಬೇಕು, ನೋಡೋರ್ ಕಣ್ಗೆ ಹಂಗ್ ಕಾಣಿಸ್ಬೇಕು, ಹಿಂಗ್ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ದುಂದು ವೆಚ್ಚ ಮಾಡೋದು. ಅದು ಕೂಡ ಏನಾದ್ರೂ ಹೆಲ್ದಿಯಾಗಿ ಮಾಡ್ತೀವಾ? ಇಲ್ಲ, ಸುಮ್ಮನೆ ಬೇಡದೇ ಇರೋದನ್ನ ತಿಂತೀವಿ, ಬೇಡದೇ ಇರೋದನ್ನ ತಗೊಂತೀವಿ, ಬೇಡದೇ ಇರೋದ್ರ ಮೊರೆ ಹೋಗ್ತೀವಿ. ಹಾಗೆ
ಅತಿ ಬೇಗನೆ ನಾವು ಇಲ್ಲಿಂದ ಮರೆ ಆಗ್ತೀವಿ. ಸೊ ಹಾಗಾಗಿ ನಮ್ಮ ಜೀವನ ಶೈಲಿ ಕೂಡ ಇದಕ್ಕೆ 99% ಕಾರಣವಾಗುತ್ತೆ. ಇನ್ 1% ಅನುವಂಶೀಯ ಕಾರಣ ಇರುತ್ತೆ. ಅಂದ್ರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾದ್ರೂ ಹೃದಯ ಸಂಬಂಧಿ ಕಾಯಿಲೆ ಇತ್ತು, ಅವರು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ರು ಅಂತ ಅಂದ್ರೆ ಅದು ಕೂಡ ನಿಮ್ಗೆ ಹೊಡೆತ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈಗ ಒಂದ್ ಸ್ವಲ್ಪ ವೈದ್ಯಕೀಯ ಸೌಲಭ್ಯಗಳು ಕೂಡ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ನೀವು ಹೋಗ್ಬಿಟ್ಟು ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ, ಅದಕ್ಕೆ ಬೇಕಾದಂತಹ ಪ್ರಿಕಾಷನ್ಗಳನ್ನ ತಗೊಂಡ್ರಿ ಅಂತ ಹೇಳಿದ್ರೆ ಹೃದಯಾಘಾತಗಳನ್ನ ಸಾಕಷ್ಟು ತಡೆಗಟ್ಟಬಹುದು. ಉತ್ತಮ ರೀತಿಯ ಆರೋಗ್ಯ ಶೈಲಿಯನ್ನ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಜೀವನವನ್ನ ಎಂಜಾಯ್ ಮಾಡಬೇಕು. ಆದ್ರೆ ಜೀವನನೇ ಎಂಜಾಯ್ಗೋಸ್ಕರ ಅಂತ ಅನ್ಕೊಳಕ್ ಹೋಗ್ಬಾರ್ದು. ಎಷ್ಟರ ಮಟ್ಟಿಗೆ ಎಂಜಾಯ್ಮೆಂಟ್ ಮುಖ್ಯ, ಅಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯ ಪದ್ಧತಿ ಇರಬಹುದು, ಜೀವನ ಶೈಲಿ ಇರಬಹುದು, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಕೂಡ ಗಮನ ಹರಿಸಿ ನೆಮ್ಮದಿಯ ಜೀವನವನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.